ಸೊ ಇವತ್ತು ಏನಂದ್ರೆ ಈ ಬೈಟ್ ವಿಡಿಯೋ ಮಾಡೋಕ್ಕೆ ಕಾರಣ ಏನಂದ್ರು ರಮೇಶ್ ಸರ್ದು ಇವತ್ತು ಜನ್ಮದಿನ ಹುಬ್ಬಳ್ಳಿಯಲ್ಲಿ ತುಂಬ ಸಂಭ್ರಮದಿಂದ ಆಚರಿಸ್ತಾ ಇದ್ದಾರೆ. ಆಮೇಲೆ ನಾ ಎಲ್ಲ ಕೆಲಸ ಬಿಟ್ಟು ನಾನು ಬಂದೀನಿ, ಇನ್ವಿಟೇಷನ್ ಇತ್ತು ಸರ್ದು, ಬಂದೆ. ಆದರೆ ಸರ್ ಬಗ್ಗೆ ಹೇಳಬೇಕಂದ್ರೆ ತುಂಬ ಹೆಲ್ಪಿಂಗ್ ನೇಚರ್ ಸರು. ಏನು ನಮ್ಮ ಕಷ್ಟ ಅಂತ ಹೋದ್ರಿ ಯಾರಿಗೂ ಇಲ್ಲ ಅಂತ ಕಳಿಸಿಲ್ಲ ಅವರು. ಎಷ್ಟು ತಮ್ಮ ಕಡೆ ಸಹಾಯಕ್ಕಿಲ್ಲ ಅಷ್ಟು ಹಣ ಕೊಟ್ಟು ಎಲ್ಲರಿಗೂ ಸಹಾಯ ಮಾಡಿದ್ದಾರೆ. ಹಣದಂತ ಅಷ್ಟೇ ಅಲ್ಲ, ಎಲ್ಲರಿಗೂ ಹೆಲ್ಪಿಂಗ್ ನೇಚರ್ ತುಂಬ ಇದೆ ರಮೇಶ್ ಸರ್ದು. ದೇಸಾಯಿ ಅಂತ ರಮೇಶ್ ಅಣ್ಣನವರು ಬಹಳ ಪ್ರೀತಿಯ ಅಕ್ಕ ನಾನು. ಅವರು ಸಮಾಜ ಸೇವಕರು ಹಾಗೂ ನಮ್ಮ ಮಹಿಳಾ ಮಂಡಲದ ಯಾವುದೇ ರೀತಿ ನಾವು ಹೆಣ್ಣುಮಕ್ಕಳು ಹೋದರೂ ಸದಾ ನಮಗೆ ಯಾವುದಕ್ಕೂ ಇಲ್ಲ ನಂಗಿಲ್ಲ. ನಾವು ಹೋಗಿದ್ದು ಕೂಡ ಅಣ್ಣವ್ರೆ ಹೆಂಗ್ರಿ ಅಂತ ಅಂದ್ಕೊಳ್ಳಿ ಆಯ್ತು ರೀ ಮೇಡಮ್ ಅಂತಾರೆ. ನಾವು ಆರಾಧನಾ ಟೀಮ್, ಆಮೇಲೆ ಜೈನ್ಸ್ ಕ್ಲಬ್ ಹಾಗೂ ಸಮಾಜ ಸೇವಕಿ ರೇಣುಕಾ ಅಂತ ಹುಬ್ಬಳ್ಳಿ ರೇಣುಕಾ ದೇಶ ಅಂತ ಮಾತಾಡ್ತಾ ಇದ್ದೀವಿ. ಅವರ ಹುಟ್ಟಿದ ಹಬ್ಬ ನಮಗಂತೂ ಹೆಣ್ಣು ಮಕ್ಕಳಿಗೆ ತವರಿಗೆ ಹೇಗೆ ಕರೀತಾರೋ ಹಾಗೆ ನಮಗೆ ಅಷ್ಟೊಂದು ಖುಷಿ ಆಗಿಬಿಟ್ಟಿದೆ. ಆದರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ನನ್ನ ಕಣ್ಣು ಆಪ್ರೇಷನ್ ಆಗಿತ್ತು. ಇವತ್ತು ದವಾಖಾನೆಗೆ ಹೋಗಿ ಪರ್ಮಿಷನ್ ತೊಗೊಂಡು ನಾನು ಇವತ್ತಿಲ್ಲೇ ಅಣ್ಣನವರ ಬರ್ತಡೇಕ್ಕೆ ಹೃದಯಪೂರ್ವಕವಾಗಿ ಬಂದಿದ್ದೇನೆ. ಮಕ್ಕಳ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಂಗೆ ಬಹಳ ಸಂತೋಷ ಆಗಿದೆ. ಈ ಕಾರ್ಯಕ್ರಮ ನೋಡ್ತಾ ಇದ್ದಾಗ ಒಂದು ಮಾನವ ಜನ್ಮ ಸಾರ್ಥಕತೆ ಅನ್ನಿಸ್ತು. ಹುಟ್ಟಿದ ಮೇಲೆ ನಾವು ಏನಾದರೂ ಮಾಡಬೇಕು, ಅಮರ ಆಗಬೇಕಂತ ಅನ್ನಿಸ್ತು. ಈ ಕೊಡುಗೈ ದಾನಿ ಆದಂಥ ಮಹಾದೇವ್ ಅವರ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ ಭಾಳ ಖುಷಿ ಆಯಿತು. ಇವರ ಒಂದು ಸಮಾಜಮುಖಿ ಚಟುವಟಿಕೆಗಳು, ಕಾರ್ಯಗಳು ಹೀಗೆ ಯಶಸ್ವಿಯಾಗಿ ಸಾಗಲಿ ಅಂತ ಆಶಿಸ್ತೀನಿ. ಹಲವಾರು ಮಹಿಳಾ ಸಂಘಗಳು ಇದರಲ್ಲಿ ನಾವು ಭಾಗವಹಿಸಿದ್ವಿ. ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ನಾನು ವಿನೂತನ ಫೌಂಡೇಶನ್ ಅಧ್ಯಕ್ಷರಾದಂಥ ಕಮ್ಮ ಕಂಬಳಿ ಅಂತ ನನ್ನ ಹೆಸರು. ಸರ್ವಧರ್ಮ ಸಮಾಜ ಸೇವಕರಾದಂಥ ಮಹಾದೇವ್ ಸರ್ ಅವರು ತುಂಬ ಒಳ್ಳೆ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ನಮಗೆಲ್ಲ ಭಾಳ ಖುಷಿಯಾಗಿದೆ. ಹಾಗೂ ನಾವೆಲ್ಲ ಸುಮಾರು 50ರಿಂದ 60 ಸಂಘ ಸಂಸ್ಥೆಯವರು ಈ ಒಂದು ಕಾರ್ಯಕ್ರಮದೊಳಗೆ ಭಾಗವಹಿಸೇವಿ. ಎಲ್ಲ ಮಹಿಳಾ ಮಂಡಳದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ನಾವೆಲ್ಲರೂ ಭಾಗವಹಿಸೇವಿ. ಈ ಕಾರ್ಯಕ್ರಮಕ್ಕೆ ನಾವು ಕೂಡ ಅವ್ರಿಗೆ ಸಹಕಾರ ಕೊಟ್ಟೇವಿ. ನಮ್ಮ ಕಾರ್ಯಕ್ರಮಕ್ಕೂ ಅವರು ತುಂಬ ಸಹಕಾರ ಕೊಟ್ಟಿದ್ದರು. ನಾವೆಲ್ಲ ಮಹಿಳೆಯರು ಸೇರಿ ಅವ್ರಿಗೆ ಒಂದು ಶಕ್ತಿಯಾಗಿ ನಿಂತೇವಿ. ಅವರು ಇದೇ ರೀತಿ ಸಮಾಜಮುಖಿಯಾಗಿ ಇನ್ನೂ ಹೆಚ್ಚು ಬೆಳೀಲಿ ಅಂತ ನಾ ದೇವರಲ್ಲಿ ಪ್ರಾರ್ಥಿಸ್ತೀನಿ. ನನ್ನ ಹೆಸರು ದೀಪಾ ಕಲ್ಲಣ್ಣವ್ರಂತ. ನಾನು ಬೆಂಗೇರಿಯಿಂದ ಬಂದಿರೋದು. ಇವತ್ತು ಡಾಕ್ಟರ್ ರಮೇಶ್ ಮಹಾದೇವನವ್ರದ್ದು ಬರ್ತಡೇ ಐತಿ. ಆದರೆ ನಾವು ಅವ್ರಿಗೆ ಕರೆಯೋದು ಪುಟ್ಟವಣ್ಣ ಅಂತೇಳಿ ಪ್ರೀತಿಯಿಂದ. ಅವರು ಎಲ್ಲರೂ ಬರ್ತಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋದು, ಕೇಕ್ ಕಟ್ ಮಾಡಿ ಅಥವಾ ತಮ್ಮದೊಂದು ಪಾರ್ಟಿ ಮಾಡಿಕೊಂಡು ಮಾಡ್ತಾರೆ. ಬಟ್ ನಮ್ಮ ಅಣ್ಣವ್ರು ಹೆಂಗಂದ್ರೆ ಒಂದು ಆರೋಗ್ಯ ಶಿಬಿರ ಅಂತ ಐತಿ, ಒಂದು ಬ್ಲಡ್ ಕ್ಯಾಂಪ್ ಅಂಥೇಳಿ ಮಾಡಿದ್ದಾರೆ. ಆಮೇಲೆ ದೂರದಿಂದ ಜನರು ಬರ್ತಾಯಿದ್ದಾರೆ, ಮುಂಡರ್ಗಿಯಿಂದ ಬಂದಿದ್ದಾರೆ. ಆಮೇಲೆ ಇಲ್ಲಿ ಬ್ಯಾಟಿ, ಸುಳ್ಳ ಎಲ್ಲ ಕಡೆಯಿಂದನೂ ಜನ ಬರ್ತಾಯಿದ್ದಾರೆ. ಸೊ ಅದು ಸಕ್ಸಸ್ಫುಲ್ ಆಗಲಿ ಅಂತ ಹೇಳಂದು ನಾವು ಹಾರೈಸ್ತೀವಿ. ನಮ್ಮ ಅಣ್ಣಂಗೆ ದೇವರು ಆಯುಷ್ಯ ನಾವು ರಮೇಶ್ ಅಣ್ಣಾರ ಇದಕ್ಕೆ ಹುಟ್ಟಹಬ್ಬಕ್ಕೆ ಬಂದೇವಿ ರೀ. ನಾವು ಬಡವ್ರು ರೀ. ಒಂದು ವರ್ಷ ಆತು ರೀ ನಾವು ಸಂಘ ಮಾಡಿ. ನಮಗೆ ಇಷ್ಟ ಅದೇ ಅಂದು ನೋಡಿದ್ದಿಲ್ಲ ರೀ. ಈಗ ನೋಡಿದ್ದೀವಿ. ಅವ್ರಿಗೆ ಆಶೀರ್ವಾದ ಆಗಲ್ಲ ರೀ. ನಮಗೆ ಅವರು ಕಣ್ಣು ಚೆಕಪ್ ಮಾಡಿದ್ರಿ, ಅಲ್ಲಿಂದ ಮತ್ತು ಶುಗರ್ ಚೆಕಪ್ ಮಾಡಿದ್ರಿ, ಅಲ್ಲಿಂದ BP ಚೆಕಪ್ ಮಾಡಿದ್ರಿ. ಅವರೆಲ್ಲ ನಮ್ಗೆ ಅನುಕೂಲ ಮಾಡಿಕೊಟ್ಟಾರ್ರಿ. ನಮಗೆಲ್ಲ ಒಳ್ಳೇದಾತ್ರಿ ಅವ್ರು ಮಾಡಿದ್ದು. ನಮಗಿಷ್ಟು ರೊಕ್ಕ ಕೊಟ್ಟು ಖರ್ಚು ಮಾಡಿ ನಮಗೆ ಹೋಗಿ ತರೋದಷ್ಟು ಆಗಲ್ರಿ. ನಾವೆಲ್ಲ ದುಡ್ದು ಊಟ ಮಾಡೋರು. ಅದಕ್ಕೆ ನಾವು ಅಲ್ಲಿಂದ ಇಲ್ಲೇ ಬಂದೇವ್ರಿ. ನಾವು ಹುಣಗುಂದಿಂದ ಬಂದೇವ್ರಿ. ಹೌದು, ನಾವು 4 ಜನ ಬಂದೇವ್ರಿ. ಕೆಂದಲಗೆರೆ 6 ಜನ ಬಂದಾರ್ರಿ. ಹೌದು ರೀ, ನಮಗೆಲ್ಲ ಅನುಕೂಲ ಮಾಡಿಕೊಟ್ಟಾರ್ರಿ ಅವರು. ಎಲ್ಲರಿಗೂ ನಮಸ್ಕಾರ. ನಾನು ಸಹನಾ ಸೇವಾ ಸಂಸ್ಥೆ ಅಧ್ಯಕ್ಷ ಪ್ರೇಮಾ ಪೂಜಾರ್ ಅಂತ. ನಾವು ರಮೇಶ್ ಅಣ್ಣರ ಒಡನಾಟ ಎಲ್ಲ ನೋಡ್ಕೊಂಡು ಬೆಳೆದು ಬಂದಿದ್ದು. ಅವ್ರ ಜೊತೆನೇ ಇರ್ತೀವಿ ಯಾವಾಗಲೂ. ಅವ್ರ ಎಲ್ಲ ಕಾರ್ಯಕ್ರಮಗಳನ್ನು ನೋಡ್ಕೊಂಡು ಬಂದೀವಿ. ಅವ್ರದ್ದು ಗುಣ, ಅವರ ಸಹಕಾರ ಎಲ್ಲರ ಜೊತೆಲೇ ಇರುತ್ತೆ. ತುಂಬ ಒಳ್ಳೆಯ ವ್ಯಕ್ತಿ. ಇದು ಒಂದು ದೊಡ್ಡ ಪ್ರೋಗ್ರಾಮ್ ಇವತ್ತು ನಡೆದಿರೋದು ನಮಗೆಲ್ಲರಿಗೂ ತುಂಬ ಖುಷಿ ತಂದ ವಿಷಯ. ಎಲ್ಲರೂ ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದೀರಾ. ತುಂಬ ಚೆನ್ನಾಗಿ ಮೂಡಿ ಬಂತ ಕಾರ್ಯಕ್ರಮ. ಹೀಗೆ ಅವ್ರ ಸಮಾಜ ಸೇವೆ ಮುಂದುವರಿತಾ ಇರಲಿ. ನಾವು ಕೈ ಜೋಡಿಸ್ಕೊಂಡು ಹೋಗ್ತಾ ಇರ್ತೀವಿ. ಅವ್ರ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಯಾವತ್ತು. ಸಂಗೀತಾ ದೇವದಾಸ್, ನವಶ್ರೀ ಕಲಾಚೇತನ ಅಧ್ಯಕ್ಷರಾಗಿದ್ದೇನೆ. ರಮೇಶ್ ಮಹಾದೇವನಪ್ಪನವರ ಇವರ ಹುಟ್ಟಿದಬ್ಬ ಇವತ್ತು ಹೆಲ್ತ್ ಕ್ಯಾಂಪಾಗಿ ಸಮಾಜ ಸೇವೆವಾಗಿ ಇಟ್ಟಿದ್ದಾರೆ. ಅವರು ಎಲ್ಲ ಕಾರ್ಯಕ್ರಮವನ್ನು ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ನಾವು ಎಲ್ಲ ಮಹಿಳಾವರ ಸಂಘ ಸಂಸ್ಥೆಗಳು ಎಲ್ಲ ಅವರಿಗೆ ಸಹಾಯಕವಾಗಿದ್ದೇವೆ. ಅವರು ಸಮಾಜ ಸೇವೆಯ ಆಗಿ ತೊಡಗಿದ್ದಾರೆ. ಅವರು ಬಹಳ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ. ಈಗ ಇದು ಬ್ಲಡ್ ಚೆಕಪ್ ಅಂತ ನಾನು ಇವತ್ತು ಬ್ಲಡ್ ಚೆಕಪ್ ಆಗಿ ರಕ್ತವನ್ನು ದಾನ ಮಾಡಿದ್ದೇನೆ. ಅದಕ್ಕೆ ಇವರ ಕಾರ್ಯಕ್ರಮದಲ್ಲಿ ಸಮಾಜ ಸೇವೆವಾಗಿ ನಾವು ಎಲ್ಲರೂ ಕೂಡಿ, ಎಲ್ಲ ಮಹಿಳೆಯರು, ಎಲ್ಲ ಸಂಘ ಸಂಸ್ಥೆಗಳು, ಎಲ್ಲ ಮಹಿಳೆಯರು ಕೂಡಿ ಇವತ್ತು ನಾವು ಅವರಿಗೆ ಸಹಕಾರ ಮಾಡಿದ್ದೇವೆ.
ಅವರಿಗೆ ಹುಟ್ಟುಹಬ್ಬ ಹಾರ್ದಿಕ ಶುಭಾಶಯಗಳು.